ಭುವನ್ ಸಿಕ್ಕಾಕೊಂಡಿದ್ದು ಇದೇ ವಿಷಯಕ್ಕೆ ಅಲ್ವಾ? ಅದೆಲ್ಲ ಕಟ್ಟುಕತೆ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಇದನ್ನೆಲ್ಲ ಹೇಗಾದರೂ ಮಾಡಿ ಹಳ್ಳಿ ಜನ ಮರೆಯೋ ಹಾಗೆ ಮಾಡಲೇಬೇಕು. ಏನಾದರೂ ಒಂದು ಮಾಡಬೇಕು. ಒಳ್ಳೆ ಊರು, ಒಳ್ಳೆ ಜನ, ಒಳ್ಳೆಯವರಾಗೆ ಇರಬೇಕು ಅಲ್ವಾ? ನಮ್ಮ ಪ್ರಯತ್ನ ನಾವು ಮಾಡೋಣ, ಬೇಕಿದ್ದನ್ನು ದೇವ್ರಿಗೆ ಬೇಡ ಅಷ್ಟೆ. ಆದರೂ ನನಗೆ ಯಾಕೋ ಸಮಾಧಾನ ಅಂತ ಅನ್ನಿಸ್ತಾ ಇಲ್ಲ. ನೀನೆಂಥ ಹಠಮಾರಿ ಅಂತ ಗೊತ್ತು ನನಗೆ. ನಿನ್ನ ಆಶಯ ಒಳ್ಳೇದಿದೆ ಅನ್ನೋ ಕಾರಣಕ್ಕೆ ನಿನ್ನ ಮಾತಿನಲ್ಲಿ ಕಟ್ಟಾಕೋಕ್ಕೆ ಮನಸ್ಸಾಗ್ತಾ ಇಲ್ಲ ನನಗೆ. ಆದರೆ ಅಲ್ಲೇನಾದರೂ ಅಪಾಯ, ಜಗಳ, ವಿರೋಧ ಅಂತ ಏನಾದರೂ ಕಂಡು ಬಂದರೆ ತಕ್ಷಣ ಬಂದು ತಿಳಿಸ್ಬೇಕು ನನಗೆ, ಆಯಿತಾ? ಹಾಗೇನೂ ಆಗಲ್ಲ ಅಪ್ಪಾಜಿ, ಒಳ್ಳೆ ಮನಸ್ಸಿಂದ ಹೋಗ್ಬಿಡ್ಬಾ ಅಂತ ಹರಿಸಿ. ಸರಿ ಅಮ್ಮ, ಹುಷಾರಾಗಿ ಹೋಗ್ಬಾ. ಬರ್ತೀನಿ, ಬರೋ. ಏನಮ್ಮ ನೀನು, ನಾವು ಅನ್ಕೋತಿರೋದೇ ಬೇರೆ, ಇಲ್ಲಿ ನಡೀತಾ ಇರೋದೇ ಬೇರೆ. ಆ ಭುವನ್ ಜೊತೆ ಶ್ರದ್ಧಾನ ಸಿಕ್ಕಾಕ್ಸೋಣ ಅಂತ ಅನ್ಕೊಂಡ್ರೆ ಅವಳು ಚಿಲ್ಟಾರಿ ಬಂದು ಸಿಕ್ಕಾಕೊಂಡ್ಳು. ಭುವನ್ ಜೊತೆ ಅವಳಿಗೆ ಮದುವೆ ಅಂತ ಅನ್ಕೊಂಡ್ರೆ ಅದು ಹೇಗೆ ಪಚ್ಚಿ ಮಧ್ಯದಲ್ಲಿ ಬಂದು ಮದುವೆ ಆದ್ನೋ ಗೊತ್ತಾಗ್ತಾ ಇಲ್ಲ. ನನಗೂ ಅದೇ ಆಶ್ಚರ್ಯ ಗಜೇಂದ್ರ. ಪಚ್ಚಿ ಏನೇ ಕೆಲಸ ಮಾಡಿದ್ರು ಹುಷಾರಾಗಿಯೇ ಮಾಡ್ತಾನೆ, ಎಲ್ಲೂ ಸಿಕ್ಕಾಕೊಳ್ಳಲ್ಲ. ಸಿಕ್ಕಾಕೊಂಡ್ರೆ ನಮ್ಮ ಕೈಯಲ್ಲಿ ಮಾತ್ರ. ಆದರೆ ಇಲ್ಲಿ ಹೇಗೆ ಗಾಳಕ್ಕೆ ಬಿದ್ದ ಅಂತಾನೆ ಗೊತ್ತಾಗ್ತಿಲ್ಲ. ಹೇಗಾದ್ರೂ ಸಾಯ್ಲಿ ಅಂಕಲ್, ಒಟ್ನಲ್ಲಿ ನಮ್ಗೆ ಒಳ್ಳೇದೇ ಆಯ್ತು ತಾನೆ. ಏನಮ್ಮ ನೀನು ಹೇಳ್ತಾ ಇರೋದು? ಹೌದು ದೊಡ್ಡಪ್ಪ, ಒಂದೊಂದಾಗೆ ಹೇಳ್ತೀನಿ ಕೇಳಿ. ಆ ಪಚ್ಚಿಗೆ ಶ್ರದ್ಧಾ ಮೇಲೆ ಮೊದ್ಲಿಂದನೂ ಪ್ರೀತಿ ಇತ್ತು. ಹೇಗಾದ್ರೂ ಮಾಡಿ ಅವಳನ್ನೇ ಮದ್ವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ದ. ಪಚ್ಚಿಗೂ ಶ್ರದ್ಧಾಂಗೂ ಲವ್ವಾ? ಹ್ಞೂ ದೊಡ್ಡಪ್ಪ, ಅವತ್ ನಾವು ಸ್ಕೂಲ್ ಪ್ಲಾನ್ ಹಾಕ್ದಾಗ್ಲೂ ಆ ಶ್ರದ್ಧಾ ಮೇಲಿನ ಪ್ರೀತಿಗೆ ಆ ಪಚ್ಚಿ ನಮ್ ಕೆಲಸ ಮಾಡಕ್ ಒಪ್ಕೊಂಡಿದ್ದು. ಈಗ ಅವನ್ಗೆ ಬೇಡ್ದಿರೋ ಸಂಬಂಧದ ಜೊತೆ ಮದ್ವೆ ಮಾಡಿಸ್ಬಿಟ್ಟ ಆ ಶಂಕರಣ್ಣ. ನೆನ್ಪಿರ್ಲಿ ದೊಡ್ಡಪ್ಪ, ಇದು ಬಲ್ವಂತದ ಮದ್ವೆ, ಆ ಪಚ್ಚಿಗೆ ಇಷ್ಟ ಇಲ್ದಿರೋ ಮದ್ವೆ. ವಾ, ನಾನು ಈ ದಿಕ್ಕಲ್ಲಿ ಯೋಚನೆನೇ ಮಾಡಿಲ್ಲ. ಇನ್ನು ಆ ಪಚ್ಚಿನ ಹೇಗೆ ಬೇಕಾದ್ರೂ ಆಟ ಆಡಿಸ್ಬೋದು. ಆ ಪಚ್ಚಿನ ಶಂಕರಣ್ಣನ ಮೇಲೆ ಎತ್ತಿ ಕಟ್ಟೋ ಕೆಲಸ ನನಗೆ ಬಿಡು ಗಜೇಂದ್ರ. ಆ ಪಚ್ಚಿನ ಜುಟ್ಟಿಟ್ಕೊಂಡು ಬಂದವನು ನಾನು. ಈಗ ತಲೆನೇ ಸಿಕ್ಕಿದೆ, ಬಿಡ್ತೀನಾ? ಆದ್ರೆ ದೊಡ್ಡಪ್ಪ, ಈಗ ಆ ಶ್ರದ್ಧಾ ಮೆಲ್ಲುಗ್ ಚಿಗುರ್ಕೊಂಡ್ಬಿಡ್ತಾಳೆ. ಪಚ್ಚಿಗೂ ಸವಿತಂಗೂ ಮದ್ವೆ ಆಗಿದ್ದು ಆ ಶ್ರದ್ಧಾ ಪಾಲಿಗೆ ಬೇರೆದೇ ತರ ಜಯ ಸಿಕ್ಕಿ ತರ ಆಗಿದೆ. ಅಂದ್ರೆ ಸ್ಕೂಲಲ್ಲಿ ನಡೆದಿರೋ ಡ್ರಾಮಾ ಪಚ್ಚಿದೆ ಅಂತ ಗೊತ್ತಾದ್ಮೇಲೆ ಆ ಶ್ರದ್ಧಾ ಮತ್ತೆ ಸ್ಕೂಲ್ ಓಪನ್ ಮಾಡಕ್ ಟ್ರೈ ಮಾಡ್ತಾಳೆ. ನಿಮ್ಮನೆ ಪಾಠಕ್ಕೆ ಕಳಿಸಿ ಆ ಪಟೇಲ್ ಅಣ್ಣ ಬಂದ ಕಡೆ ನಮಗೆ ಕಿರಿಕಿರಿ ಕೊಡ್ತಾ, ಅದೆಲ್ಲ ಆಪದಲ್ಲ. ಆ ಶಾಲೆ ಮಾಡು ಆಸೆ ಕೈ ಬಿಟ್ಬಿಡಿ. ನಮ್ಮ ಮಕ್ಕಳ ಹಣಿ ಮೇಲೆ ಓದು ಬರಬಾರದ್ರೆ ಮುಂದೆಲ್ಲ ಓದ್ಕಂತು, ಹೀಗೆ ಬಿಟ್ಬಿಡಿ, ಆಪದೆಲ್ಲ ಇತ್ತು. ಟೀಚರ್ರೆ, ನಿಮ್ಮದು ಪಟೇಲರ ಜಗಳದ ಮಧ್ಯೆ ನಮ್ಮ ಮಕ್ಕಳನ್ನ ಬಲಿ ಕೊಡೋದು ಬೇಡ. ನೀವು ಇನ್ನು ಈ ವಿಷಯಕ್ಕೆ ಕೆಮ್ಮದಿದ್ರೆ ದಯವಿಟ್ಟು ನಮ್ಮ ಮನೆ ಬಾಗಿಲಿ ಬರಬೇಡಿ. ನಮಗೆಲ್ಲ ನಿಮ್ಮ ಬಗ್ಗೆ ಗೌರವ ಇತ್ತು ಟೀಚರಮ್ಮ. ನಮ್ಮ ಮಕ್ಕಳು ಓದಿಸೋ ಆಸೆ ನಮಗಿತ್ತು. ಆದರೆ ಈಗ ಪರಿಸ್ಥಿತಿ ಚೆನ್ನಾಗಿಲ್ಲಲ್ಲ, ಬೇಡ ಬಿಟ್ಬಿಡಿ, ಯಾತಿಲ್ಲ. ನೋಡಿ, ನಿಮ್ಮ ಮಕ್ಕಳ ಜವಾಬ್ದಾರಿ ನಂದು. ಅವ್ರನ್ನ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ಸು ಮನೆಗೆ ಅಷ್ಟೇ ಸುರಕ್ಷಿತವಾಗಿ ಬಿಡೋ ಜವಾಬ್ದಾರಿನೂ ನಂದೇ. ನನ್ನ ಮೇಲೆ ನಂಬಿಕೆ ಇಡಿ. ಈ ವಯಸ್ಸು ಅನ್ನೋದು ಬಹಳ ಮುಖ್ಯ. ಈ ವಯಸ್ಸಲ್ಲಿ ವಿದ್ಯಾಭ್ಯಾಸ ಕಲೀಲಿಲ್ಲ ಅಂದರೆ ಮತ್ತೆ ಕಳೆದು ಹೋದ ದಿನಗಳು ಸಿಗೋದಿಲ್ಲ. ದಯವಿಟ್ಟು ನಂಬಿಕೆ ಇಟ್ಟು ಕಳಿಸಿ. ನೀವು ಎಷ್ಟು ಹೇಳಿದ್ರು ಅಷ್ಟೇ, ನೀವು ಎಷ್ಟು ಕೇಂದ್ರೂ ಅಷ್ಟೇ, ಇದೇ ನಮ್ಮ ಉತ್ತರ. ನೀವಿನ್ನು ಮನೆ ಮಾಡಿ ಟೀಚರ್. ನೀವೆಲ್ಲರೂ ಇಲ್ಲಿ ಬಂದದ್ದು ಪಟೇಲ್ರಿಗೆ ಗೊತ್ತಾರೆ, ನಮಗೂ ಕಷ್ಟ, ನಿಮಗೂ ಕಷ್ಟ. ಬೇಡಮ್ಮ ಬೇಡ. ನಿಮಗೆ ಆ ನಮ್ಮನೆ ಪಾಠ ಮಾಡಿ ಹುಚ್ಚಿದ್ರೆ ನಿಮ್ಮ ಮನೆಗೆ ಇದನ್ನೆಲ್ಲ ಪುಟ್ಟ, ಅವನಿಗೆ ಬೆಳಗಿನ ಸಾಯಂಕಾಲ ತಾರೆ ಪಾಠ ಮಾಡಿ, ಮತ್ತು ನಮಗೆಲ್ಲ ಎಂತ ನಾವು ಕಳಿಸೋದಿಲ್ಲಪ್ಪ, ನಾವು ಮಕ್ಕಳನ್ನ ಕಳಿಸೋದಿಲ್ಲ. ಹೋಯ್ನು ಇದು ಒಳ್ಳೆ ಕಥೆ ಆಯ್ತು. ಅಯ್ಯ,
ಟೀಚರ್ ಆಗಿ ಮುಂದುವರಿಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಒಂದು ಸ್ಕೂಲ್ ಮುಚ್ಚೋದನ್ನ ತಡೆಯೋಕ್ಕಾಗ್ಲಿಲ್ಲ ಅಂದ್ರೆ ನನಗೆ ಯಾಕೆ ಕೆಲಸ? ಪುಕ್ಸಟ್ಟೆ ಸರ್ಕಾರದ ಸಂಬಳ ತಗೊಂಡು ಶೋಕಿ ಮಾಡೋ ಬದುಕು ನಾನು ಬದುಕೋದಿಲ್ಲ. ಇವತ್ತೇ ಟೀಚರ್ ಕೆಲಸಕ್ಕೆ ರಾಜೀನಾಮೆ ಕಳಿಸ್ಬಿಡ್ತೀನಿ. ಟೀಚರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಮೇಲೆ ಈ ಹಳ್ಳಿಲಿ ನನಗೇನ್ ಕೆಲಸ? ಈ ಹಳ್ಳಿ ಸಂಬಂಧನೂ ಕಳಚ್ಕೊಳ್ಳೋದೆ. ಅಮ್ಮ 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 ಯಾಕಿಷ್ಟೊಂದು ನೆನಪಾಗ್ತಿದೀಯಾ? ನೀನ್ ನೆನಪಾಗ್ತಿರೋದಕ್ಕೆ ಇಲ್ಲಿಂದ ಬಿಟ್ಟು ಅಲ್ಲಿಗೆ ಬರೋ ಯೋಚನೆ ನನಗೆ ಬರ್ತಾ ಇರೋದು. ಅಮ್ಮ, ಇಲ್ಲಿ ಪ್ರತಿ ವಿಚಾರದಲ್ಲೂ ಸೋಲೆ. ನನಗೆ ಯಾವ್ದೊಂದು ನಾನು ಅಂದ್ಕೊಂಡ್ ಹಾಗೆ ನಡೀಲಿಲ್ಲ. ಒಳ್ಳೇದಾಗೋ ಲಕ್ಷಣ ಕಾಣ್ತಿಲ್ಲ. ಹೀಗೆ ಇದ್ರೆ ಈಗ ಬದಲಾಗಿ ನನ್ನವರಾಗಿರೋ ಭೂವನ್ನ ಕೂಡ ನಾನು ಕಳ್ಕೊಂಡ್ಬಿಡ್ತೇನೇನೋ ಅಂತ ಆತಂಕ ಆಗ್ತಿದೆ ಅಮ್ಮ. ನಿಜ, ಇಲ್ಲಿಗೆ ಬಂದ್ಮೇಲೆ ನನಗೊಬ್ರು ದೊಡ್ಡಪ್ಪ ಅನ್ಸೋ ಹಾಗೆ ಶಂಕರಣ್ಣ ಸಿಕ್ಕಿದ್ರು. ಅಪ್ಪಾಜಿ ಅಂತ ಕರೀತಾ ಕರೀತಾ ಅವರು ರಕ್ತ ಸಂಬಂಧಿ ಅನ್ಸೋ ಹಾಗೆ ಆಗ್ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ಬರೋದು ನನ್ನ ಮನಸ್ಸಿಗೆ ಕಷ್ಟ ಆಗುತ್ತೆ, ತುಂಬಾನೇ ಕಷ್ಟ ಆಗುತ್ತೆ. ಆದ್ರೆ ಪವನ್ ಜೀವಕ್ಕೆ ಇಲ್ಲಿ ಅಪಾಯ ಇದೆ. ಅದ್ರ ಜೊತೆ ಅವ್ರಿಗೆ ಒಂದಲ್ಲ ಒಂದು ಕಾಟ, ಒಂದಲ್ಲ ಒಂದು ಆರೋಪ. ಇಲ್ಲಿಗೆ ಬಂದಾಗಿಂದ ಅವರು ನೆಮ್ಮದಿಯಾಗಿಲ್ಲ. ಅವರೊಬ್ಬರನ್ನ ಇಲ್ಲಿ ಬಿಟ್ಟು ಬರೋದು ಸಾಧ್ಯನೇ ಇಲ್ಲ. ನಾನು ಭುವನ್ ಇಬ್ರು ಬಂದ್ಬಿಡ್ತೀವಿ ಅಮ್ಮ. ಅಮ್ಮ, ಇನ್ನೊಂದು ವಿಷಯ ಹೇಳ ನಿಂಗೆ. ಅಪ್ಪಾಜಿ ಇದಾರಲ್ಲ, ಓ ಐ ಮೀನ್ ಶಂಕರಣ್ಣ ಅಮ್ಮ, ಅವರು ಭುವನ್ ಅಪ್ಪ. ಇದೊಂದು ಸತ್ಯ ತಿಳಿಸ್ಬಿಡೋಣ ಅಂತ ಸಂದರ್ಭಕ್ಕೋಸ್ಕರ ಕಾಯ್ತಿದ್ದೀನಿ. ಅದ್ಯಾಕೋ ಮುಹೂರ್ತ ಕೂಡ ಬರ್ತಾನೇ ಇಲ್ಲ. ಆ ಸತ್ಯ ಹೇಳೋಕೆ ಅಂತ ಇಲ್ಲೇ ಇದ್ರೆ ನನ್ನ ಕಣ್ಮುಂದೆ ಅಪ್ಪ ಮಗನ್ ಕಳ್ಕೋತಾರೆ ಅಥವಾ ಮಗ ಅಪ್ಪನ್ನ ಕಳ್ಕೋತಾರೆ. ಹಾಗಾಗ್ಬಾರ್ದು. ನಾವು ಬಂದ್ಬಿಡ್ತೀವಿ ಅಮ್ಮ. ಅಲ್ಲಿಗೆ ಬಂದ್ಮೇಲೆ ಭುವನ್ಗೆ ಸತ್ಯ ತಿಳಿಸ್ತೀನಿ. ದೂರ ಇರ್ತಾರೆ, ಸ್ವಲ್ಪ ವಿವೇಚನೆಯಿಂದ ಯೋಚಿಸ್ತಾರೆ, ಆಗ ಎಲ್ಲ ಸರಿ ಹೋಗುತ್ತೆ. ಇನ್ನೆರಡು ದಿನದಲ್ಲಿ ನಿನ್ನ ಮುಂದೆ ನಿನ್ನ ಮಗಳು ಅಳಿಯ ಇರ್ತಾರಮ್ಮ. ಸಿಟಿಗೆ ಹೋಗೋದೆ ಅಂತ ಆದ್ಮೇಲೆ ನನ್ನ ಕೆಲ್ಸಕ್ಕೆ ಯಾಕೆ ರಾಜೀನಾಮೆ ಕೊಡ್ಬೇಕು? ಅಲ್ಲಿಗೆ ಟ್ರಾನ್ಸ್ಫರ್ ಕೇಳ್ಬೋದು ಅಲ್ವಾ? ಹಾಗೊಂದು ವೇಳೆ ಟ್ರಾನ್ಸ್ಫರ್ ಕೊಡದೆ ಹೋದ್ರೆ ಆಗಲ್ವಾ ರಾಜೀನಾಮೆ ಮಾತು? ಈಗ ಫಸ್ಟ್ ನಾನು ಭುವನ್ ಹತ್ರ ಹೊರಡೋ ವಿಚಾರ ಮಾತಾಡ್ತೀನಿ. ಛೇ, ಇದೆಂತ ಇಕ್ಕಟ್ಟಿಗೆ ಸಿಕ್ಸ್ಬಿಟ್ಟ ರಾಜೇಂದ್ರ ಪಟೇಲ ನಮ್ಮನ್ನ. ಇಲ್ಲಿರೋ ಹಾಗೂ ಇಲ್ಲ, ಹೋಗೋ ಹಾಗೂ ಇಲ್ಲ. ಇಲ್ಲಿ ನಾನು ಯಾವುದಕ್ಕೂ ಈಗ ಭುವನ್ ಹತ್ರ ಮಾತಾಡ್ತೀನಿ. ಭುವನ್, ನಾನು ನಿಮ್ಮನ್ನ ಹೇಗಾದ್ರೂ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ನೀವು ನನ್ನ ಜೊತೆ ಬರೋದಕ್ಕೆ ಒಪ್ಲೇಬೇಕು. ಅಲ್ಲ ಭಯ, ನಂಗೆ ಈ ಪಾರ್ಟಿ ಯಾವ ಖುಷಿಗಂದಳಿ ಗೊತ್ತಾಗಿಲ್ಲ. ಏ ಎಡ್ಡೋ, ನಿನ್ನ ತಲೆಯಲ್ಲಿ ನಾಳೆಯಿಂದ ಕೂದಲು ಬೀಳೈತಂತೆ. ಹಾಗಂತ ಪೇಪರಲ್ಲಿ ಬಂದಿದೆ. ನಿನ್ನ ಬೋಳು ತಲೆಯಲ್ಲಿ ಸೊಂಪಾಗಿ ಕೂದಲು ಬೀಳುತ್ತಂತೆ. ಅದಕ್ಕೆ ಪಾರ್ಟಿ. ಕುಡಿ ಕುಡಿ. ಈಗ ನಿಮ್ಗೆ ವಿಷಯ ಗೊತ್ತಿತ್ತಾ? ನನ್ನ ತಲೆ ಕೂದಲು ಸ್ವಲ್ಪ 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 ಉದುರಿ ಹಬ್ಬ ಶುರುವಾಗಬೇಕು. ಬೇಜಾರಾಗಿ ಬೇಡ, ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತೀನಿ. ರಾಜೇಂದ್ರ ಬದುಕಿದ್ದಾನೆ.